ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ, ನಿರ್ದೇಶಕ, ನಟ, ಹಾಸ್ಯ ನಟ. ದ್ವಾರಕೀಶ್ ಅವರು ಮಲಗಿದ್ದಲ್ಲಿಯೇ ಹೃದಯಾಘಾತವಾಗಿ ಉಸಿರು ಚೆಲ್ಲಿದ್ದು ಚಿತ್ರರಂಗಕ್ಕೆ ತುಂಬಲಾಗದ ನಷ್ಟವಾಗಿದೆ. 5 ದಶಕಗಳ ಕಾಲ ಸಿನಿಮಾ ರಂಗವನ್ನ ಆಳಿದ ಪ್ರಚಂಡ ಕುಳ್ಳನ ಅಗಲಿಕೆಯಿಂದ ಚಿತ್ರರಂಗದ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸಿ ಕಂಬನಿ ಮಿಡಿಯುತ್ತಿದ್ದಾರೆ. ಈಗಾಗಲೇ ಹಲವು ಹಿರಿಯ ಕಲಾವಿದರನ್ನ ಕಳೆದುಕೊಂಡು ಅನಾಥವಾದ ಚಿತ್ರರಂಗಕ್ಕೆ ದ್ವಾರಕೀಶ್ ಅವರ ಸಾವಿನ ಸುದ್ದಿ ಮತ್ತಷ್ಟು ಅನಾಥತೆಯ ಭಾವನೆ ಹುಟ್ಟುವಂತೆ ಮಾಡಿದೆ. ಸರಳ ಜೀವನ, ಪ್ರತಿ ಸಿನಿಮಾದಲ್ಲೂ ಹೊಸ ಆಲೋಚನೆ, ಹೊಸಬರಿಗೆ ಅವಕಾಶ ನೀಡಬೇಕು ಎಂಬ ಹಂಬಲ ದ್ವಾರಕೀಶ್ ಅವರದಾಗಿತ್ತು. ಪ್ರಪ್ರಥಮ ಬಾರಿಗೆ ಹೊರದೇಶದಲ್ಲಿ ಹೊಸ ಪ್ರಯೋಗ ಮಾಡಿ ಯಶಸ್ವಿಯಾದ ಕನ್ನಡದ ಕುಳ್ಳ ಚಿತ್ರರಂಗದಲ್ಲೇ ಪ್ರಪ್ರಥಮ ಬಾರಿಗೆ 7 ಲಕ್ಷ ಕೊಟ್ಟು ಇಂಪೋರ್ಟೆಡ್ ಕಾರು ಖರೀದಿ ಮಾಡುವಷ್ಟು ಉತ್ತುಂಗದಲ್ಲಿದ್ದ ನಟ. ಅಷ್ಟೇ ವೇಗವಾಗಿ ದ್ವಾರಕೀಶ್ ಅವರು ತಮ್ಮ ಇಳಿ ವಯಸ್ಸಿನಲ್ಲಿ ಮನೆ ಮಾರಿ ಸಾಲ ತೀರಿಸಬೇಕಾದ ಕೆಟ್ಟ ಕಾಲವನ್ನು ಅನುಭವಿಸಬೇಕಾಯಿತು. ಜೀವನದಲ್ಲಿ ಈ ಅಪ್ ಅಂಡ್ ಡೌನ್ಸ್ ಎರಡನ್ನೂ ನೋಡಿದ ಕಲಾವಿದ ದ್ವಾರಕೀಶ್ ಅವರ ಜೀವನ ಚರಿತ್ರೆ ಹೇಗಿತ್ತು ಅಂತ ನೋಡೋಣ ವೀಕ್ಷಕರೇ. ಇವರು 1942 ಆಗಸ್ಟ್ 19ರಂದು ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಜನಿಸಿದ್ರು. ಇವರ ತಂದೆ ಶ್ಯಾಮರಾವ್, ತಾಯಿ ಜಯಮ್ಮ. ಈ ದಂಪತಿ ದ್ವಾರಕೀಶ್ ಅವರಿಗೆ ಬಂಗಲೆ ರಾಮರಾವ್ ಎಂದು ನಾಮಕರಣ ಮಾಡ್ತಾರೆ. ಹೌದು, ನೀವು ಅಂದುಕೊಂಡಂತೆ ಇವರ ನಿಜವಾದ ಹೆಸರು ದ್ವಾರಕೀಶ್ ಅಲ್ಲ, ಬದಲಾಗಿ ಬಂಗಲೆ ಶ್ಯಾಮರಾವ್. ದ್ವಾರಕೀಶ್ ಅವರಿಗೆ ಚಿಕ್ಕಂದಿಂದಲೂ ಸಿನಿಮಾದಲ್ಲಿ ನಟಿಸಬೇಕು ಎಂಬ ಆಸೆ ಇತ್ತಂತೆ. ಆದರೆ ಅದಕ್ಕೂ ಮೊದಲು ಒಂದೊಳ್ಳೆ ಶಿಕ್ಷಣ ಪಡೆಯಬೇಕು ಅಂತ ಅಂದುಕೊಂಡಿದ್ರು. ಹೀಗಾಗಿ ಅವರು ಶಾರದಾ ವಿಲಾಸ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಮೈಸೂರಿನಲ್ಲಿ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್ ಕಂಪ್ಲೀಟ್ ಮಾಡಿದ್ರು. ತದನಂತರ ತಮ್ಮ ಸಹೋದರನೊಂದಿಗೆ ಮೈಸೂರಿನಲ್ಲಿರುವ ಗಾಂಧಿ ಚೌಕ ಬಳಿ ಭಾರತ ಆಟೋ ಸ್ಪೇರ್ಸ್ ಎಂಬ ಆಟೋಮೋಟಿವ್ ಬಿಡಿಭಾಗಗಳ ವ್ಯಾಪಾರವನ್ನು ಪ್ರಾರಂಭಿಸ್ತಾರೆ. ಆದರೆ ಅಂದುಕೊಂಡಷ್ಟು ವ್ಯಾಪಾರ ಆಗ್ತಿರಲಿಲ್ಲ. ಹಾಗೆ ಮಾಡುವ ಕೆಲಸದಲ್ಲೂ ಕೂಡ ನೆಮ್ಮದಿ ಸಿಗ್ತಿರಲಿಲ್ಲ. ಹೀಗಾಗಿ ಆ ಕೆಲಸವನ್ನ ಬಿಟ್ಟು ಬೆಂಗಳೂರಿನತ್ತ ಮುಖ ಮಾಡ್ತಾರೆ. ಚಿಕ್ಕಂದಿನಿಂದಲೂ ತಾಯಿಯ ಚಿಕ್ಕಪ್ಪ ಖ್ಯಾತ ನಿರ್ದೇಶಕ ಹುಣಸೂರು ಕೃಷ್ಣಮೂರ್ತಿಯವರಿಗೆ ಸಿನಿಮಾ ಅವಕಾಶಕ್ಕಾಗಿ ಕಿರುಕುಳ ನೀಡುತ್ತಿದ್ರಂತೆ. ಮುಂದೆ ಅವರ ಸಹಾಯದಿಂದಲೇ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಕೃಷ್ಣಮೂರ್ತಿಯವರು ಬಂಗಲೆ ಶ್ಯಾಮರಾವ್ ಅವರನ್ನ ದ್ವಾರಕೀಶ್ ಎಂದು ನಾಮಕರಣ ಮಾಡ್ತಾರೆ. ನಂತರ ಇವರು ಮೊದಲು 1966ರಲ್ಲಿ ಚಿತ್ರರಂಗಕ್ಕೆ ಪ್ರವೇಶಿಸಿದ್ದು ನಟನಾಗಿ ಅಲ್ಲ, ಒಬ್ಬ ಕೋ ಪ್ರೊಡ್ಯೂಸರ್ ಆಗಿ. ಇವರು ಮಮತೆಯ ಬಂಧನ ಸಿನಿಮಾಗೆ ಕೋ ಪ್ರೊಡ್ಯೂಸರ್ ಆದ್ರು. 1969ರಲ್ಲಿ ಸ್ವತಂತ್ರವಾಗಿ ನಿರ್ಮಾಣ ಮಾಡ್ತಾ ಇದ್ದ ಸಿನಿಮಾ ಮೇಯರ್ ಮುತ್ತಣ್ಣಂಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಸಿಗುತ್ತೆ. ಸಿನಿಮಾ ನಿರ್ಮಾಣ ಮಾಡ್ತಾರೆ. ಸಿನಿಮಾ ಕೂಡ ಸೂಪರ್ ಹಿಟ್ ಆಗುತ್ತೆ. ಅತಿ ಕಡಿಮೆ ಸಮಯದಲ್ಲಿ ಸ್ಟಾರ್ ನಿರ್ಮಾಪಕರಾಗಿ ಹೊರಹೊಮ್ಮಿದ ದ್ವಾರಕೀಶ್ ಅವರು ತಮ್ಮ ವೃತ್ತಿ ಬದುಕಿನಲ್ಲಿ ಎಂದಿಗೂ ಹಿಂತಿರುಗಿ ನೋಡಲೇ ಇಲ್ಲ. ಮೊದಮೊದಲು ಸಿನಿಮಾ ನಿರ್ಮಾಣ ಮಾಡಿದ್ರು, ನಂತರ ನಿರ್ದೇಶನ ಮಾಡಿದ್ರು. ತದನಂತರ ನಾನು ಯಾಕೆ ನಟಿಸಬಾರದು ಎಂದು ನಟನೆ ಕೂಡ ಮಾಡಿದ್ರು. ನಂತರ ತಾವು ಕುಳ್ಳನಾಗಿರುವುದನ್ನೇ ಬಂಡವಾಳ ಮಾಡಿಕೊಂಡು ಹಾಸ್ಯವನ್ನು ಮಾಡಲು ಪ್ರಾರಂಭಿಸಿದ್ರು. ಇವರು ಮಮತೆಯ ಬಂಧನ, ಮೇಯರ್ ಮುತ್ತಣ್ಣ, ಕುಳ್ಳ ವಿಂಟೇಜ್ 000, ಕೌಬಾಯ್ ಕುಳ್ಳ, ಭಾಗ್ಯವಂತರು, ಕಿಟ್ಟು ಪುಟ್ಟು, ಸಿಂಗಾಪುರದಲ್ಲಿ ರಾಜಕುಳ್ಳ, ಪ್ರೀತಿ ಮಾಡು ತಮಾಷೆ ನೋಡು, ಗುರು ಶಿಷ್ಯರು, ಮನೆ ಮನೆ ಕತೆ, ಶ್ರುತಿ ಹಾಕಿದ ಹೆಜ್ಜೆ, ಡ್ಯಾನ್ಸ್ ರಾಜ ಡ್ಯಾನ್ಸ್, ಆಪ್ತ ಮಿತ್ರ, ಚೌಕ, ಅಮ್ಮ ಐ ಲವ್ ಯು ಹೀಗೆ ಹಲವು ಸಿನಿಮಾ ನಿರ್ಮಿಸಿ ನಿರ್ದೇಶಿಸಿ ನಟಿಸಿದ್ದಾರೆ ದ್ವಾರಕೀಶ್ ಅವರು.
ನಟ ದ್ವಾರಕೀಶ್ ಅವರು ಹೊಸತನ, ಹೊಸ ಆಲೋಚನೆ, ಹೊಸಬರಿಗೆ ಅವಕಾಶ ನೀಡುವುದರಲ್ಲಿ ನಿಸ್ಸೀಮರು. ಕನ್ನಡ ಚಿತ್ರರಂಗದಲ್ಲಿ ಪ್ರಪ್ರಥಮ ಬಾರಿಗೆ ಆಫ್ರಿಕಾದಲ್ಲಿ ಶೀಲಾ, ಸಿಂಗಾಪುರಿನಲ್ಲಿ ರಾಜಕುಳ್ಳ ಸಿನಿಮಾಗಾಗಿ ಹೊರದೇಶದಲ್ಲಿ ಶೂಟ್ ಮಾಡಿದ ಗಿರಿಮೆ ದ್ವಾರಕೀಶ್ ಅವರಿಗೆ ಸಲ್ಲುತ್ತೆ. ಇಷ್ಟೇ ಅಲ್ಲ, ಮೊದಲ ಬಾರಿಗೆ ಇಂಪೋರ್ಟೆಡ್ ಕಾರು ಬಳಸಿದ ಖ್ಯಾತಿ ಕೂಡ ಇವರಿಗೇ ಸಲ್ಲುತ್ತೆ. ಇಷ್ಟೇ ಅಲ್ಲ, ಚಿತ್ರರಂಗದಲ್ಲಿ ಅತಿ ಹೆಚ್ಚು ಹೊಸಬರಿಗೆ ಅವಕಾಶಗಳನ್ನ ಕರೆದು ನೀಡುವ ವಿಶಾಲ ಹೃದಯವಂತರಾಗಿದ್ದರು ದ್ವಾರಕೀಶ್ ಅವರು. ಇಂತಹ ಹೃದಯವಂತ ಮಲಗಿದ್ದಲ್ಲಿಯೇ ಹೃದಯಾಘಾತಕ್ಕೆ ಬಲಿಯಾಗಿದ್ದು ಮಾತ್ರ ನುಂಗದ ತುತ್ತಾಗಿದೆ.